ಇವರು ನಮ್ಮ ತಾತ ಕೋರಿಗೆ ನವರಾತ್ರಿ ಆತ ನಮ್ಮ ಅಂಚ ವೆಜ್ ನಮ್ಮ ಇವ್ರು ವೆಜ್ ಗೈಸ್ ನಾವು ನಾನ್ ವೆಜ್ ಇವಳು ಫುಲ್ ನಾನ್ ವೆಜ್ ತಿಂದೆ ಬೇಕಿತ್ತು ಗೈಸ್ ಎಂತ ಅಂದ್ರೆ ನಾವು ಫಸ್ಟ್ ಟೈಮ್ ವ್ಲಾಗ್ ಮಾಡಿದ್ದು ಇಲ್ಲಿ ಮಾಡಿದ ವ್ಲಾಗೇ ಹಿಟ್ ಆದದು ಸೊ ಅದಕ್ಕೆ ನಮಗೆ ಇದು ಒಂದು ಸ್ವಲ್ಪ ಸ್ಪೆಷಲ್ ನನ್ನ ಅಕ್ಕ ಯಾಕೋ ಎಚ್ಚದು ಓವರ್ ಆಗಿ ಆಡ್ತಾ ಇದ್ದಾಳೆ ಯಾಕೆ ಅಂತ ಗೊತ್ತಿಲ್ಲ ಓವರ್ ಪ್ರೀತಿ ಬಂದಿದೆ ತಂಗಿ ಮೇಲೆ ಅಂತ ಹಂಗೆ ನೋಡದೆ ಹೋಗುದು ವಾಪಸ್ ಮಂಡೆ ಅದಕ್ಕೆ ಪ್ರಾಪ್ತಿ ಅವರು ನನಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡಿದ್ದು ಅದನ್ನ ರೆಕಾರ್ಡ್ ಮಾಡೋಷ್ಟರಲ್ಲಿ ನಿಲ್ಸಿ ಒಂದು ನಂಗೆ ಮರ್ತೋಯ್ತು ಹೇಳೋ ಅವಳೆಂದರೆ ಮನದಾಳದ ಕೊನೆಯ ಆಸೆಯಂತೆ ಅವಳಿರದ ಕಡು ಸುಡುಗಾಡಿನಂತೆ ಈಗ ಬಂದ್ರೆ ನಂಗೆ ಹಾಗೆ ಹೇಳ್ತಾಳೆ ಹೋಗಿಲ್ಲಿಂದ ಬೇಗ ಒಂದು ಸಾಂಗ್ ಇನ್ನೊಂದು ನೀನಿರದ ಇದೆ ನಾನು ಎಲ್ರಿಗೂ ಹೇಳ್ತೇನೆ ಹೆಚ್ಚಾಗಿ ಇವಳಿಗೆ ಅಂತೇನಿಲ್ಲ ನೀನಿರದೆ ಜೀವ ಜೋರಾಗಿ ಮಳೆಯಲ್ಲಿ ಅತ್ತಂತೆ ಹೇಳಲಿ ಹೇಗೆ ನೀನೆಲ್ಲೋ ನೀ ನನ್ನ ಕಣ್ಣಂತೆ ಓ ಅಕ್ಕನೇ ತಂಗಿಯ ಮರೆಯದಿರು ಅದು ಆಕ್ಚುಲಿ ಅಣ್ಣ ತಂಗಿಗೆ ಆಡುವ ಸಾಂಗ್ ನಾನಿಲ್ಲಿ ತಂಗಿ ಅಕ್ಕನಿಗೆ ಆಡ್ತಿದ್ದೇನೆ ಎಲ್ಲರೂ ಮಾತಾಡ್ತಿದ್ದಾರೆ ನನಗೊಮ್ಮೆ ಈಗ ಕಂಡಕ್ಕೆ ಹೋಗಿ ಬರ್ಬೇಕು ಕಂಡ ಅಂದ್ರೆ ನಮ್ಮದು ಮಾಲಿಂಗೇಶ್ವರ ಅಲ್ಲಿ ಗದ್ದೆಗೆ ಅಲ್ಲಿ ಒಮ್ಮೆ ಹೋಗಿ ಬರ್ಬೇಕು ಅಮ್ಮ ನೋಡಿ ಇಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಟೈಮಿನ ವ್ಯಾಲ್ಯೂ ಗೊತ್ತಿಲ್ಲ ನಾವು ಓದ್ಲಿಕ್ಕೆ ಹೋಗುವಾಗ ನಮಗೆ ಇಷ್ಟೆಲ್ಲ ಪೂಜೆ ಮಾಡ್ತಾರೆ ಈಗ ಓದ್ಲಿಕ್ಕೆ ಹೋಗ್ತೇನೆ ಈಗ ಹೋಗ್ಲಿಕ್ಕೆ ಹೋಗ್ತೇನೆ ಅಂತ ನಮಗೆ ಟೈಮ್ ವ್ಯಾಲ್ಯೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಅಮ್ಮ ಮಾಡೋದು ಇವಾಗ ಕಮೆಂಟ್ ಹಾಕ್ಲಿಕ್ಕೆ ಆಯ್ತು ಅಮ್ಮನಿಗೆ ಬೈ ಬರ್ತದೆ Indian moms be like going to guest house bringing plant. Friends, welcome back to our YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಈ ಒಂದು ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೇವೆ. ನಾನು ಈಗಷ್ಟೇ ಮನೆಗೆ ಬಂದು ರೀಚ್ ಆದ್ದು ಮಂಗಳೂರಿಂದ. ಇನ್ನು ದಸರಾ ಹಾಲಿಡೇ ಲೆಕ್ಕದಲ್ಲಿ ನಮಗೆ ಅಲ್ಲ ನಮ್ಮದೊಂದು ಸೆಮ್ ಮುಗೀತು ಫ್ರೆಂಡ್ಸ್. ಇವತ್ತು ಲಾಸ್ಟ್ ವರ್ಕಿಂಗ್ ಡೇ ಆಗಿದೆ. ಒಂದು ಸೆಮ್ ಮುಗೀತು ನಮ್ಮದು. ಸರಿಯಾಗಿ ಫಸ್ಟಿನ ಮಾಡುದು ಎಂತಗೆ ಸರಿ ವಾಪಸ್ ನಾ ಮಾಡುದಿಲ್ಲ ಬ್ಲಾಗ್. ಸೊ ನಾನು ಬರೋವಾಗ ಕಾಫಿ ತಕೊಂಡ್ ಬಂದೆ. ಈಗ ಮಾಡುದು ಮತ್ತೆ ಪ್ರಾಪ್ತಿ ಅವರು ಮಯೋನೀಸ್ ಮಾಡ್ತಿದ್ದಾರೆ. ಅದು ಮಯೋನೀಸ್ ಆಗ್ತದ ಅಥವಾ ಎಂತ ಆಗ್ತದೆ ನಮಗೆ ಗೊತ್ತಿಲ್ಲ. ಸತ್ಯಕ್ಕೂ ನಾನು ಬೇರೆ ಚಾನೆಲ್ ಅವನನ್ನು ಒಬ್ಬನನ್ನು ನಂಬಿ ಈಗ ಮಾಡ್ತಿದ್ದೇನೆ. ನೋಡ ಅದು ವರ್ಕ್ ಆದ್ರೆ ನಿಮಗೆ ಕೂಡ ಸತ್ಯಕ್ಕೂ ನಾನು ರೆಸಿಪಿ ಹೇಳ್ತೇನೆ. ಇಲ್ಲ ಬೆಳ್ಳುಳ್ಳಿ ಅಂತ ಧರ್ಮಕ್ಕೆ ಸಿಗ್ತದ ಅದು ನೀನೇ ಬಿಸಾಕಿದ್ದು ನಿನ್ನ ಅಂಗಿಯಲ್ಲಿ ಸಿಕ್ಕಾಕೊಂಡದ್ದು. ಓಕೆ ಫ್ರೆಂಡ್ಸ್ ನಾನೀಗ ಕಾಫಿ ಮಾಡ್ತಿದ್ದೇನೆ. ಸನ್ರೈಸ್ ಅವ್ರದ್ದು ಕಾಫಿ ಮಾಡ್ಲಿಕ್ಕೆ ತುಂಬಾ ಸಿಂಪಲ್, ನಿಮಗೆ ಗೊತ್ತಿರ್ಬೋದು. ಬೆಳ್ಳುಳ್ಳಿಯನ್ನು ಮರದಲ್ಲಿ ಬೆಳೀತದೆ ಹೇಳಿದಲ್ಲ ನೀನು. ನಾನು ಹೇಳಿದ್ದು ಧರ್ಮಕ್ಕೆ ಸಿಗ್ತದ ಅಂತ ಹೇಳಿದ್ದು. ಫ್ರೆಂಡ್ಸ್ ಫಸ್ಟಿಗೆ ಮಿಕ್ಸಿಗೆ ಹಾಲು ಹಾಕಿ ಉಪ್ಪು ಎಂತೆಲ್ಲ ಹಾಕಿದಿ ಗಾರ್ಲಿಕ್ ಹಾಲು. ಈಗ ಎಣ್ಣೆ ನೋಡು ಅಂತ ಹೇಳಿದ್ರೆ ಇದರಲ್ಲಿ ಎಣ್ಣೆನೇ ಇಲ್ಲ. ಈಗ ಇಷ್ಟು ದೊಡ್ಡದ್ರಿಂದ ತೆಗಿಬೇಕು. ಎಂತದ ನಮ್ಮಕ್ಕ ಎಂತ ಮಾಡಿದ್ಲು ಅಂದ್ರೆ ಮನೆಗೆ ಬಂದ ಕೂಡ್ಲೆ ಮನೆದ್ದು ಎಂತದು ಮನೆ ಹಾಲು ಕುಸಿ ಮನೆ ಮಾಡಿಬಿಟ್ಲು. ಎಂತ ಇವೆಲ್ಲ ಇವಳೆ ಮಾಡಿದಾಯ್ತಾ? ಅವಳು ಎಣ್ಣೆ ಹಾಕಿ ಕೊಡ್ಲಿಕ್ಕೆ ಅವಳಿಗೆ ಸಹ ಬೇಕಾಯ್ತಾ ಸ್ಯಾಂಡ್ವಿಚ್. ಅದಕ್ಕೆ ನಾನು ಮಾಡ್ತಿರೋದು, ನಂಗೊಬ್ಳಿಗೆ ಅಲ್ಲ. ಬಂದ್ಬಿಡು ದೊಡ್ಡದಾಗಿ ಧರ್ಮಕ್ಕೆ ವರ್ಷ ಆಗಾಯ್ತು. ವರ್ಷ ಅಲ್ಲೆಲ್ಲ ನೆಲೆಲ್ಲ ಪಾಚೆ ಉಜ್ಜುತ್ತಿದ್ದ ಅವಳು ಉಜ್ಜುತ್ತಿದ್ದ ಕ್ಲಿಪ್ಪಿಂಗ್ ನಾನು ಇದಕ್ಕೆ ಹಾಕ್ತಾರೆ ಗೈಸ್. ನೋಡಿ ನೀವು ಸಹ ಹೇಗೆ ಅಲ್ಲಿ ಕ್ಲೀನ್ ಮಾಡ್ತಿದ್ಲು ಅಂತ. ಅವ್ರ ಹತ್ರ ಎಲ್ಲ ಕೆಲಸ ಮಾಡಿಸ್ತಿದ್ದಾರೆ ಹಾಸ್ಟೆಲ್ ಅಲ್ಲಿ. ಅದೇ ಹಾಸ್ಟೆಲ್ ಅಲ್ಲಿ. ಪ್ರಾಪ್ತಿಯವರ ಮಯೋನೀಸ್ ನೋಡಿ. ನೀವ್ ಯಾವತ್ತು ಮೋಸ ಹೋಗಿಲ್ಲ ನಂಗೆ ಗೊತ್ತು. ನೋಡಿ ಫ್ರೆಂಡ್ಸ್, ಅವಳು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ರೆಸಿಪಿ ನೋಡ್ಕೊಂಡು ಮಾಡಿದ್ಲು. ಅದು ವರ್ಕ್ ಆಗಲಿಲ್ಲ ಅಂತೆ. ಎಂತ ಮಾಡೋದು ಗೊತ್ತಿಲ್ಲ. ನಾನು ಅವಳ ಹತ್ರ ಹೇಳಿದೆ ಮಯೋನೀಸ್ ಎಲ್ಲ ಬೇಡ, ಖಾಲಿ ತುಪ್ಪ ಹಾಕಿ ತಿನ್ನು ಅಂತ ಮಾಡ್ಲಿಕ್ಕೆ ಹೊರಟ್ಲು. ಈಗ ಅದು ವರ್ಕ್ ಆಗಲಿಲ್ಲ. ಹಾಚಲಿ ನೋಡು ಈ ತರ ಎಲ್ಲ ಎಡ್ವರ್ಟ್ ಮಾಡಿಬಿಟ್ಲು. ಇಲ್ಲ ಅದು ಹೇಗಾದ್ರೂ ಮಾಡಿ ವರ್ಕ್ ಮಾಡೋದು ಮಾಡ್ತೀರಿ. ಈಗ ಸ್ವಲ್ಪ ವಿನೆಗರ್ ಎಲ್ಲ ಎಷ್ಟು ಹಾಕುದು ಇದಕ್ಕೆ? ಎಂತ ವಿನೆಗರ್ ಹಾಕೋ ಸ್ವಲ್ಪ ಏನಾದ್ರು ಆಗ್ಬೋದಾಗ. ಅವ್ನು ಹೇಳಿದಾನೆ ವಿನೆಗರ್ ಹಾಕಿ. ಇನ್ನೊಂದು ರೌಂಡ್ ವಿನೆಗರ್ ಹಾಕಿದ 3 ಸಲ ತಿರುಗಿಸಿದ. ಇಂತು ಏನೋ ಒಂದು ಮಾಡಿ ನಾವು ಯಾರೋ ಒಬ್ಬನ ರೆಸಿಪಿ ನೋಡಿ ಮಾಡ್ಲಿಕ್ಕೆ ಹೋಗಿದ್ದೆ ಮಯೋನೀಸ್. ಅವ ಉಂಟಲ್ಲ, ನಾನು ಕಮೆಂಟ್ ಓದ್ಲಿಲ್ಲ. ಕಮೆಂಟ್ ಮೊದ್ಲೇ ಓದ್ಬೇಕಿತ್ತು. ಕಮೆಂಟ್ ಓದಿದ್ಮೇಲೆ ನಂಗೆ ಗೊತ್ತಾಯ್ತು ಅದು ರೆಸಿಪಿ ವರ್ಕ್ ಆಗುದಿಲ್ಲ ಅಂತ. ಎಲ್ಲರೂ ಬೈತಿದ್ರು ಅವನಿಗೆ.
ಸೊ ನಾನು ಸಹ ಸೇರಿ ಸ್ವಲ್ಪ ಬೈದೆ ಇಲ್ಲೇ ಮನೇಲೆ. ಎದು ಸಿಕ್ಕಿದ್ರೆ ಎದುರಿಗೆ ಬೈತಿದ್ದೆ ನಾನು. ಯಾಕಂದರೆ ಪೊಟ್ಟೆಲ್ಲ ನಿಮಗೆ ಇನ್ಫಾರ್ಮೇಶನ್ ಕೊಡುವ ಇರಲಿ ನಮಗೇನು. ಸೊ ಇವಾಗ ವೈಟ್ ಸಾಸ್ ಮಾಡಿ ಅದನ್ನೇ ಮಯೋನೀಸ್ ಅಂತೇಳಿ ನಮ್ಮ ಮನಸ್ಸಿಗೆ ನಾವೇ ಅನ್ಕೊಂಡು ಈ ಅಡಿಯಲ್ಲಿ ಕರಿಂಚಿತ ಅಂತ ವಾಸನೆ ಬರ್ತಾ ಟೊಮೆಟೊ ಮಾಡಿದನ್ನು ತೊಳಿಲಿಲ್ಲ ಅಕ್ಕ, ಅದಂತ ಆಗುದಿಲ್ಲ. ಏನೋ ಒಂದು ಮಾಡ್ತಿದ್ದೇವೆ ಫ್ರೆಂಡ್ಸ್, ಆ್ಯಂಡ್ ತುಂಬ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡ್ತಿದ್ದೇವೆ ನಾವು. ಸತ್ಯ ಅಕ್ಕ, ಸತ್ಯನ ಸುಳ್ಳು ನೆಗಾಡ್ತಿದ್ದಿ ನೀನು ಇಲ್ಲಿ ತುಪ್ಪನೇ ಹಾಕ್ಲಿಲ್ವಾ? ಡೇ ವಿದೌಟ್ ಲಾಫ್ಟರ್ ಈಸ್ ದ ಡೇ ವೇಸ್ಟೆಡ್. ಅಕ್ಕ ಪ್ಲೀಸ್ ನಿನ್ನ ಇಂಗ್ಲೀಷನ್ನು ಜಸ್ಮಿನಿ ಹಾಕು, ಯಾಕಂದರೆ ನಾವು ಓದಿರೋ ಇಂಗ್ಲೀಷ್ ಅಂತೂ ಎಲ್ಲಿಗೂ ಬರುವುದಿಲ್ಲ. ಓಕೆ, ಇದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು. ಇನ್ನೊಂದು ಸ್ಪೂನ್ ತಗೊಳ್ಬೇಕು. ನೋಡಿ ಆಲ್ರೆಡಿ ಸ್ವಲ್ಪ ಅದೆಲ್ಲ ನನ್ನ ಅಕ್ಕನ ಕೆಲಸ. ಇಲ್ಲ ಸರಿ, ನಾನು ಮೊಬೈಲ್ ಇಲ್ಲಿ ಇಡ್ತೇನೆ. ಇದು ಈ ಮಯೋನೀಸ್ ನಂಬಿ ನಾನು ಸ್ಯಾಂಡ್ವಿಚ್ ಮಾಡಿಕ್ ಹೋದದ್ದು ಗೈಸ್. ಮಾತ್ರ ಎಂತ ಆಗುದು ಅಂದ್ರೆ ಇದು ಮಯೋನೀಸ್ ಎಕ್ಸ್ಪೈರಿ ಆಗಿದೆ. ತುಪ್ಪ ಸಮ ಹಾಕಿದೆ. ಅಮ್ಮ ನೋಡಿದ್ರೆ ಓಡಿಸ್ತಾರ ಸಾವಿದ್ದು ಅದನ್ನ ಮಗಿಸಬೇಕು. ಆಕ್ಚುಲಿ ಇಷ್ಟೆಲ್ಲ ಮಾಡ್ಬೇಕು ಇರ್ಲಿಲ್ಲ. ಖಾಲಿ ಬ್ರೆಡ್ಡಿಗೆ ತುಪ್ಪ ಹಾಕಿ ರೋಸ್ಟ್ ಮಾಡಿ ತಿಂತಿದ್ರೆ ಎಷ್ಟೊತ್ತಿಗೆ ತಿಂದಾಗ್ತಿತ್ತು. ಹೌದು, ತಿಂದಾಗ್ತಿತ್ತು. ಆದರೆ ನಾನು ತಿನ್ನೋದು ಡೈಜೆಸ್ಟ್ ಆಗ್ತಿರ್ಲಿಲ್ಲ. ಒಳ್ಳೇದಲ್ಲ ಆರೋಗ್ಯಕ್ಕೆ. ಇಲ್ಲ, ಒಳ್ಳೇದು, ಇದಕ್ಕಿಂತ ಒಳ್ಳೇದು. ಸೊ ನನ್ನ ತಂಗಿ ಮಾಡಿದ ಸ್ಯಾಂಡ್ವಿಚ್ ಓಕೆ ಆಗಿದೆ. ಓಕೆ ಉಂಟು ಫ್ರೆಂಡ್ಸ್, ತುಂಬ ಎಂತ ಚಂದ ಇಲ್ಲ. ಹಾಗಾದ್ರೆ ಎಷ್ಟು ದಿವಸ ಎಲ್ಲ ಪೇಟೆಯಿಂದ ತಂದು ಮೈನಸ್ ಮಾಡ್ತಿದ್ವಿ. ಅದು ಸ್ವಲ್ಪ ಹೆಲ್ದಿಯಾಗಿ ಮಾಡಿದ ಕಾರಣ ಅದು ಚೆನ್ನಾಗಿಲ್ಲ ಅಷ್ಟೇ. ಚಂದ ಉಂಟು, ತಂದಿಲ್ಲ ಚಂದುಂಟು. ಫ್ರೆಂಡ್ಸ್, ನಾವೀಗ ತಗೊಂಡ್ ಬರ್ಲಿಕ್ಕೆ ಅಂತ ಹೇಳಿ ಕುಡ್ಲಕ್ಕೆ ಹೋಗ್ತಾ ಇದ್ದೇವೆ. ಮಂಗಳೂರಿಗೆ. ಅದು ಮಂಗಳೂರು ಒಂದೇ ಅಲ್ಲ, ಮಂಗಳೂರಿಗೆ ಹೋಗ್ತಿದ್ದೇವೆ ನಾವು ಫಸ್ಟಿಗೆ. ಹೌದು, PSR ಮತ್ತೆ ಪರಾಗ್ ಹೋಗ್ತಿದ್ದೇವೆ. ಮತ್ತೆ CC ಅಂಡ್ ಸ್ಟುಡಿಯೋ ಇಷ್ಟೆಲ್ಲ ಹೋಗಿ ಅದು ಟೈಮ್ ಇಲ್ಲ. ನಂಗೆ ಸ್ಟುಡಿಯೋಗೆ ಹೋಗ್ಲೇಬೇಕು, CCಗೆ ಸಹ ಹೋಗ್ಲೇಬೇಕು ನಂಗೆ. ಆಯ್ತು, ನೀ ಬರ್ತಿ ನಂಗೆ ಆಗ್ತದೆ ನೋಡು. ಇಲ್ಲ ಅಪ್ಪ ಹೇಳಿದ್ದಾರೆ 4 ಗಂಟೆಗೆ ಮನೆಗೆ ಎತ್ತಿದ್ರೆ ಸಾಕಂತ. ಇದರಲ್ಲಿ ಬೇರೆ ಕಲರ್ ಈಗ ನಾವು ಇಲ್ಲಿ PSRಗೆ ಬಂದು, ಆ್ಯಕ್ಚುಲಿ ನನಗೆ ಸೀರೆ ತೆಗಿಲಿಕ್ಕೆ ಅಂತ ಬಂದದ್ದು. ನಾನು ಫಸ್ಟ್ ಟೈಮ್ ಸೀರೆ ತೆಗೆದು ನನಗೆ ಅಂತ. ಅದು ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಅವತ್ತು 10th ಸೀರೆ ಇಡ್ತಾರೆ ಮಾರ್ಚ್ 1ಗೆ 1 ಗಲಿಗೆಗೆ. ಅದಕ್ಕೆ ನಾನು ಸೀರೆ ತೆಗಿಲಿಕ್ಕೆ ಅಂತ ಬಂದದ್ದು. ಬಟ್ ಎಂತ ಆಯ್ತಂದ್ರೆ ಇಲ್ಲಿ ನನಗೆ ಸೀರೆ ಸಿಗಲಿಲ್ಲ. ನನಗಾಗುವಂಥದ್ದು ನನಗೆ ಕಣ್ಣಿಗೆ ಇಡಿಸುವಂಥದ್ದು ಇರಲಿಲ್ಲ. ಬಟ್ ನನ್ನ ಅಮ್ಮ ಮತ್ತೆ ಅಕ್ಕ ತೆಕ್ಕೊಂಡಿದ್ದಾರೆ. ಸೊ ಬಂದದ್ದು ಯಾರೋ ತಗೊಂಡ್ರು. ಇವಳು ಹೀಗೆ ಗೈಸ್, ಹೊರಗಡೆ ಹೋದಲ್ಲಿ ಒಂದು ಸಹ ಮಾತಾಡೋದಿಲ್ಲ. ಮತ್ತೆ ಮನೆಗೆ ಹೋಗಿ ಎಡಿಟ್ ಮಾಡೋಕೆ ಹೇಳ್ತಾಳೆ, ವಿಡಿಯೋವೇ ಇಲ್ಲ ಅಂತ. ಅಂದ್ರೆ ನಂದೀಗ ಆಮೇಲೆ ಕತೆ ಹೇಳ್ತೇವೆ. ಈಗ ನಾವು ಒಂದು ಹೋಟೆಲ್ಗೆ ಬಂದಿದ್ದೇವೆ, ಫಸ್ಟ್ ಊಟ ಮಾಡಿ ಬರ್ತೇವೆ. ಹೌದು, GPS ತಪ್ಪಿದ್ದು ನಂಗೆ ಸದ್ಯಕ್ಕೆ ಉಂಟಲ್ಲ, ನನ್ನ ಕೊಲ್ತೇನೆ. ಎಂತ ಇಲ್ಲಿ ಹೋಟೆಲ್ ಎಂತ ಇಲ್ಲ, ಊಟ ಇರುವುದಕ್ಕೆ ನಾನು ಅದನ್ನೇ ತಿನ್ನೋದು. ಬಂದದಂದ್ರೆ ವೆಜ್ಜಿಗೆ ತಿರ್ತಿದ್ದೆ. ನಾವೀಗ ಹೋಗಿ KFC ಇಟ್ಕೊಂಡು ನಂಗಂತೂ ಸದ್ಯಕ್ಕೂ ತಲೆ ತಲೆ ಹೊಡಿತದೆ. ನನಗೆ ವಿಕ್ಸ್ ಬೇಕಿತ್ತು, ಅದಕ್ಕೆ ನಿಂತ್ಕೊಂಡು ಒತ್ತಾಗ್ತದೆ. ಸೀದಾ ಹೋಗಿ ಮನೆಗೆ ಹೋಗಿ ಹಾಕಿತು. ಇಷ್ಟೆಲ್ಲ ಶಾಪಿಂಗ್ ಆಗಿದೆ. ಏನು ಎಂತ ಆಮೇಲೆ ನಾನು ದೋಸೆಗೆ ಹೋಗಲಿಲ್ಲ. ಎಲ್ಲ ನೀವೇ ನೋಡ್ತೀರಿ, ಒಂದೊಂದೇ ವಿಡಿಯೋದಲ್ಲಿ ಬರ್ತಿರ್ತದೆ. ನಾವೀಗ ನಿನ್ನೆ ತಕೊಂಡ ಡ್ರೆಸ್ ಅನ್ನು ಸ್ಟಿಚಿಂಗ್ ಕೊಡ್ಲಿಕ್ಕೆ ಅಂತ ಹೋಗ್ತಿದ್ದೇವೆ. ನಾವೆಲ್ಲಿ ಸ್ಟಿಚಿಂಗ್ ಕೊಡ್ತೇವೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದು. ಪ್ರಮೋಷನ್ ಅಲ್ಲ, ಜಸ್ಟ್ ಹೇಳುದು ನಾವೆಲ್ಲಿ ಸ್ಟಿಚಿಂಗ್ ಕೊಡ್ತೇವೆ. ನಾವು ಅಮೃತದಲ್ಲಿ ಸ್ಟಿಚಿಗೆ ಕೊಡುದು. ಅದು ಎಲ್ಲಿ ಬರ್ತದೆ ಅಂದ್ರೆ ಈ ಶ್ರೀಧರ್ ಭಟ್ ಮೆಡಿಕಲ್ ಉಂಟಲ್ಲ, ಅದ್ರ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ನೋಡಿ. ಈ ಬಿಲ್ಡಿಂಗ್ ಅಲ್ಲಿ ಇರೋದು ನಮ್ರದ. ಸೊ ನಾವು ಹೋಗ್ಬೇಕು.